ಏನ್ ಸ್ವಾಮಿ, ನಾವ್ ಇದ್ರಲ್ಲಿಂದ ಮಕ್ಕಳಿಂದ ಇಷ್ಟು ಜೀವನ ಮಾಡ್ತಾ ಇದೀವಿ. ಇವತ್ತು ನಾನು 4 ತಿಂಗಳಾಯ್ತು ಮಗಳ ಮದುವೆ ಮಾಡಿ 8 ಲಕ್ಷ 9 ಲಕ್ಷ ಸಾಲ ಮಾಡಿದ್ದೀನಿ. ಏಕದಮ್ ನಿಂತ ಜಾಗದಲ್ಲಿ ಗಾಡಿ ತಳ್ಳಿಬಿಟ್ಟು ಪೆಟ್ಟಿ ತೆಗೆಸ್ಬಿಟ್ಟು ಇಡೀ ಅನ್ನ ರೋಡ್ಗೆ ಹಾಕಿ ಸಿಟಿ ಸಿವಿಲ್ ಕೋರ್ಟ್ ಮುಂದೆ 45 ವರ್ಷ ನಾನು ಜೀವನ ಮಾಡಿದ್ದೀನಿ. 40 ವರ್ಷದಿಂದ ಆ ಜೀವನದಲ್ಲಿ ಮಕ್ಕಳು ಓದಿಸಿದ್ದೀನಿ. ಗಂಡ ಸತ್ತ 35 ವರ್ಷ ಚಿಕ್ಕ ಮಕ್ಕಳ ತಗ ನಾವು ವಿದ್ಯೆ ಕೊಟ್ಟಿದ್ದೀವಿ. ಯಾವ ಜಾಗದಿಂದ ಆ ಜಾಗದಿಂದ ನಾವು ಮಕ್ಕಳಿಗೆ ವಿದ್ಯೆ ಕೊಟ್ಟಿದ್ದೀವಿ. ಆ ಜಾಗದಿಂದ ಮಕ್ಕಳು ಮದುವೆ ಮಾಡಿದ್ದೀವಿ. ಆ ಜಾಗದಿಂದ ನಾವು ಮುಂದೆ ಬಂದಿದ್ದೀವಿ. ಆ ಜಾಗ ನಮ್ಗೆ ಇವತ್ತು ಅನ್ನ ಕೊಟ್ಟಿದ್ದೀವ. ಇವಾಗ ನಾವು ಕಷ್ಟಪಡಂಗೆ ಮಕ್ಕಳು ಕಷ್ಟಪಡ್ತಾರ? ನಾ ಮುದ್ದೆ ತಿರಿ ಊಟ ಕೊಟ್ಟಾಗ ಮಕ್ಕಳು ಮುದ್ದೆ ಕೊಡ್ತಾರ? ಮಕ್ಕಳು ನಾನ್ ಮಾಡ್ದಂಗೆ ಸಾರ್ ಮಾಡ್ತಾರ? ಇವತ್ತು ಅನ್ಯಾಯ ಮಾಡ್ತಾ ಇರೋದು ಸಿಟಿ ಸಿವಿಲ್ ಕೋರ್ಟ್ ಮುಂದೆ 45 ವರ್ಷ ನಾನು 45 ವರ್ಷ. ಇವತ್ತು ಕನ್ನಡ ನಮ್ದು, ಕಾಂಗ್ರೆಸ್ ನಮ್ದು. ಕಾಂಗ್ರೆಸ್ ಇಂದಿರಾ ಗಾಂಧಿ ನಮ್ದು ಕಾಲ ಇದು. ಅವತ್ತು ಬಡ ಜನನೆಲ್ಲ ಬದುಕ್ಸವಳೆ, ಸಾವುಕಾರ ಬಡವ್ರಿಗೆಲ್ಲ ನಿಲ್ಸವಳೆ. ಇವತ್ತು ಮನೆ ಮಠ ಬಿಡಿಸವಳೆ. ಇದು ಬಂದ ಸಾವುಕಾರಿಗೆಲ್ಲ ಅನ್ಯಾಯ ಮಾಡಿ ಬಡವ್ರಿಗೆ ನ್ಯಾಯ ಕೊಟ್ಟವಳೆ ಇಂದಿರಾ ಗಾಂಧಿ ಅಮ್ಮ. ನಮ್ಮ ಮನೆ ದೇವ್ ಚಂದ್ವಿ. ಆ ತಾಯಿ ಬರ್ಬೇಕಾದ್ರೆ ಹಿಂಗ್ ಬರ್ತಾ ಇದ್ರು. ಒಂದು ಓಟ್ ಕೇಳ್ಬೇಕಾದಾಗ ನಾವೆಲ್ಲ ಬೆಂಗಳೂರಲ್ಲಿ ಸಣ್ಣ ಮಕ್ಕಳು, ನಾವು ಗುಲ್ಬರ್ಗಿಂದ ಬಂದು ಜೀವನ ಮಾಡಿದ್ವಿ. ಇವಾಗ ನೋಡಿದ್ರೆ ಎಲ್ಲೆಲ್ಲಿರೋರಿಗೆಲ್ಲ ನ್ಯಾಯ. ನಮ್ಮಂತ ಅನ್ಯಾಯಗಾರಿಗೆ ಯಾಕೆ ನಮ್ಗೆ ರೂಪಾಯಿ ಇಲ್ಲ. ರಾಜಕಾರಣ ಮುಂದೆ ನಿಂತ್ಕೊಳಕ್ಕೆ ಮಾಡಕ್ಕಿಲ್ಲ. ಒಡವೆ ಇಲ್ಲ, ವಸ್ತಿಲ್ಲ, ಕಾರಿಲ್ಲ, ಬಂಗ್ಲೆ ಇಲ್ಲ, ಒಡವೆ ಇಲ್ಲ, ವಸ್ತಿಲ್ಲ, ಲಿಫ್ಟಿ ಕಚ್ಕೊಳಕ್ಕೆ ದುಡ್ಡಿಲ್ಲ. ಮಕ್ಕಳ ಮದುವೆ ಮಾಡಿ ಇವತ್ತು 8 ಲಕ್ಷಕ್ಕೆ ನಾನು ಬಡ್ಡಿ ಕಟ್ತಾ ಇದ್ದೀನಿ ಸ್ವಾಮಿ. ನಾನು ನಮ್ಗೆ ಸೌಂದರ್ಯ ಇಲ್ಲ. ಒಳ್ಳೆಯರಿದ್ರೆ ಹಿಂಗೆ ರಾಜಕೀಯ ಬನ್ನಿ ಅಂತಾರೆ. ಹಿಂಗೆ ಆಗಿನ ಕಾಲಕ್ಕೆ ನಾವು ಓಟ್ ಹಾಕ್ಬೇಕಾ? ನಮ್ಗೆ ಅನ್ಯಾಯ ಬೇಕಲ್ಲ. ಈ ಅಂಗಡಿ ಹೆಚ್ಚ ಬದಲು ನಮ್ಗೆ ವಿಷ ಕೊಡ್ರಿ, ವಿಷ ಕುಡಿತೇವೆ. ಬೇಕೇ ಬೇಕು, ಬೇಕೇ ಬೇಕು. ನಮ್ಗೆ ವಿಷ ಕೊಡ್ತಾರೆ, ಕೊಡ್ಲೇಬೇಕು. ಎಲ್ಲ ವ್ಯಾಪಾರದವ್ರು ಲೆಟರ್ ಬರ್ದು ಎಲ್ಲ ಬೋರ್ಡ್ ಹಾಕಿಸ್ತೀವಿ. ಇವತ್ತು ನಾವು ಇಂದಿರಾ ಗಾಂಧಿ ಅಮ್ಮನಿಗೆ ಓಟ್ ಕೊಟ್ಟಿದ್ದೀವಿ. ನಮ್ ಜಾಗ ಕೊಟ್ಟು ಇವತ್ತು ಅನ್ಯಾಯ ಮಾಡಿದೀರಾ, ವಿಷ ಕೊಟ್ಟಿದ್ದೀರಾ. ನಾವು ಧಿಕ್ಕಾರ ಮಾಡ್ತೀವಿ. ಯಾಕರ ಎಲೆಕ್ಷನ್ ಓಟ್ ಕೇಳ್ತೀರಾ? ಬೇಕೇ ಬೇಕು, ಬೇಕೇ ಬೇಕು. ನಾವು ಮನೆಗೆ ಹೋಗಿ ಪಾನಿಪುರಿ ಮಾಡಕ್ ಆಗುತ್ತಾ ಸರ್? ನಾವು ತರಕಾರಿ ವ್ಯಾಪಾರ ಅಂದ್ರೆ ಗಾಡಿ ತಳ್ಕೊಂಡು ಹೋಗ್ಬೋದು. ಪಾನಿಪುರಿ ಮಾಡೋದು ಅದನ್ನ ಎತ್ತೊಂದು ನಮ್ಗೆ ಇರೋದು ಜೀವನ ಅದೇ ಇರೋದು ಸರ್. ಕಾಲ್ ಸರಿ ಇಲ್ಲ ಅಂದ್ರೆ ನಾವು ವ್ಯಾಪಾರ ಮಾಡ್ಕೊಂಡು ಹೋಯ್ತಾ ಇದೀವಿ. ಅದೆಲ್ಲ BBMP ಬಂದು ಕಸದ ಕಾಸು ಕೊಡು ಅಂತಾರೆ. 800 ಕೊಡಿ, 1000 ರೂಪಾಯಿ ಕೊಡಿ ಅಂತ. ನಾವು ಮಾಡೋದು 1000 ರೂಪಾಯಿ ವ್ಯಾಪಾರ ಡೈಲಿ. ಅದ್ರಲ್ಲಿ ಅವ್ರಿಗೆ ತಿಂಗಳಿಗೆ 1000 ರೂಪಾಯಿ, ದಿನ 20 ರೂಪಾಯಿ ಕೊಡಿ ಅಂದ್ರೆ ಕಾಸು ಕೊಡ್ಲಿಲ್ಲ ಅಂದ್ರೆ ಕಸ ಎತ್ತಲ್ಲ. ಇವಾಗ ಅವರೇ ಹಂಗ್ ಮಾಡ್ತಾವ್ರೆ ಅಂದ್ರೆ ಕಾಸು ಕೇಳ್ತಾರೆ, ಅವರೇ ಎತ್ತಿಸ್ತಾರೆ ಅಂದ್ರೆ ಯಾವ ನ್ಯಾಯ ಸರ್? ಇವಾಗ ಅಲ್ಲಲ್ಲಿ ಆಕ್ಸಿಡೆಂಟ್ ಆಗುತ್ತೆ ಅಂತಾರೆ. ಗಾಡಿ ಇದ್ದೀನೇ ಆಕ್ಸಿಡೆಂಟ್ ಆಗುತ್ತಾ? ಬೇರೆ ಕಡೆ ಆಗಲ್ವಾ? ಸೆಂಟ್ರಲ್ ಮಾಡ್ಕೊಂಡ್ ಬರ್ತಾರಲ್ಲ, ಅದಕ್ಕೆ ನಾವು ಒಂದೇನಾ ಹೇಳಿ? ಎಲ್ಲಿದ್ದು ಆಕ್ಸಿಡೆಂಟ್ ಆಗುತ್ತೆ. ನೀವು ಮಾಲ್ಗಳು ಕಟ್ತೀರಲ್ಲ, ಅಲ್ಲೇ ಕೊಡಿ ಜಾಗ. ನೀವು ದೊಡ್ಡ ಮಾಲ್ಗಳು ಕಟ್ತೀರಲ್ಲ, ಅಲ್ಲೇ ಬಡವ್ರು ಕೊಡಿ ಜಾಗನ. ನಿಮ್ ಮನೆ ಹೆಂಡತಿ ಮಕ್ಳು ಚೆನ್ನಾಗಿರ್ತಾರೆ. ನಾವು ಬಡವ್ರು ಬದುಕಿದ್ರೆ ನೀವು ಚೆನ್ನಾಗಿ, ನಾವು ಓಟ್ ಹಾಕಿದ್ರೆ ನೀವು ಚೆನ್ನಾಗಿರ್ತೀರಾ. ನಾವು ಓಟ್ ಹಾಕಿದ್ರೆ ನೀವು ದುಡ್ಡು ಮಾಡ್ಕೊಂಡಿದ್ದೀರಾ. ನಾವು ಓಟ್ ಹಾಕ್ಲಿಲ್ಲ, ನೀವೆಲ್ಲಿ ಮಾಡ್ತೀರಾ? ನೀವು ಒಂದು ಸರ್ಕಾರದಿಂದ ಜಾಗ ಕೊಡಿ. ಅಲ್ಲಲ್ಲಿ ವ್ಯಾಪಾರ ಮಾಡೋರಿಗೆ ಒಂದು ಮಾಲ್ ತರ ಜಾಗ ಕೊಡಿ. ನೀವು ಮಾಲ್ ಕಟ್ಕೊಂಡು ಮಾಲಲ್ಲಿ ವ್ಯಾಪಾರ ಆಗಲ್ಲ ಅಂತ ಬೀದಿ ವ್ಯಾಪಾರಗಳನ್ನ ಎತ್ತಿಸಿದ್ರೆ, ಮಾಲಲ್ಲಿ ವ್ಯಾಪಾರ ಆಗಲ್ಲ ಅಂತ ಬೀದಿ ವ್ಯಾಪಾರಗಳನ್ನ ಎತ್ತಿಸಿದ್ರೆ, ದೊಡ್ಡ ಅಂಗಡಿಯವರು ಅವ್ರು ಲಕ್ಷ ಹಾಕ್ತಾರೆ ಸರ್. ನಾವು ಬಡ್ಡಿಗೆ ಇಸ್ಕೊಂಬಂದು ನಾವು ಹಾಕೋದು. ನಾವು ಆ ದುಡ್ಡು ಕಟ್ಟೋದ, ಇಲ್ಲ ಬಡ್ಡಿಯವ್ರು ಕೊಡೋದ, ಇಲ್ಲ ಮನೆಗೆ ಮಾಡೋದ? ಏನ್ ಮಾಡೋದು ಸರ್ ಹೇಳಿ? ನಾವು ಹೆಂಗ್ಸು ಮನೆ ಮೇಲೆ ನಮ್ದೇ ಜೀವನ. ಏನು ಇರೋದಿಬ್ರು ಮಕ್ಳು, ಒಬ್ಬ ಮದ್ವೆ ಆಗಿದೆ, ಇನ್ನೊಬ್ರು. ಅವ್ರ ಜೀವನ ನಾವು ನೋಡ್ಬೇಕಲ್ವಾ ಸರ್? ನೋಡಿದೀರಲ್ಲ, ಮಕ್ಕಳನ್ನ ಸಾಕ್ಬೇಕಲ್ವಾ? ಇವಾಗ ನಮ್ಮನ್ನೇ ಎತ್ತಿಸು ಅಂದ್ರೆ ನಾವ್ ಎಲ್ಲಿ ಹೋಗ್ಬೇಕು ಹೇಳಿ? ನಾವ್ ನಿಮ್ಮನ್ನ ನಂಬಿತಾನೆ ನಾವು ಓಟ್ ಹಾಕೋದು ಹೇಳಿ? ನಮ್ಮನ್ನೇ ನೀವು ಮೋಸ ಮಾಡ್ಮೇಲೆ ಯಾರು ಹಾಕ್ತಾರೆ ಓಟು ಹೇಳಿ? ಯಾವ ಸರ್ಕಾರ ಅದನ್ನು ಅದೇ ಹೇಳ್ತಾ ಇರೋದು ನಾನು. ಇವ್ರಿಗೆ ಅವ್ರಿಗೆ ಅಂತಲ್ಲ. ನಾವು ಆ ಕಾಲದಿಂದ ಇಂದಿರಾ ಗಾಂಧಿ ನಂಬ್ಕೊಂಡೆ ನಾವು ಬಂದಿರೋದು. ಲೇಡೀಸು ಅಂತ ನಾವು ನಂಬ್ಕೊಂಡ್ ಬಂದಿರೋದು. ಇವಾಗ ಅವ್ರು ಮಾಡ್ತಾರ, ಇವ್ರು ಮಾಡ್ತಾರ, ನಮಗ್ ಗೊತ್ತಿಲ್ಲ. ನಮ್ಗೇನು ಜಾಗ ಬೇಕು, ಬದುಕಕ್ ಜಾಗ ಬೇಕು. ನಿಮ್ ಮನೆ ಜಾಗ ಕೇಳಲಿಲ್ಲ, ಏನು ಪಾರ್ಕಲ್ಲಿ ಜಾಗ ಕೇಳಲಿಲ್ಲ. ನಮ್ಗೇನು ಫುಟ್ಪಾತ್ ಮೇಲೆ ಒಂದ್ ಸೈಡಲ್ಲಿ ಜಾಗ ಕೊಡಿ ಬದುಕಕ್ಕೆ ಅಷ್ಟೇ. ನೀವ್ ಏನೋ ಬೇಕಮ್ಮ ಆಕ್ಸಿಡೆಂಟ್ ಇದೆ, ಅದೇನಿದೆ ನೀವು ನೋಡಿ. ಸರ್ಕಲ್ ಇನ್ಸ್ಪೆಕ್ಟರ್ ಇದ್ದಾರೆ,
ಪೊಲೀಸರು ಇದ್ದಾರೆ BBMP ಅವ್ರಿಗೆ ಹೇಳಿ ಸೈಡ್ಗೆ ಹಾಕೊಳ್ಳಿ ಅಮ್ಮ, ನೀವು ವ್ಯಾಪಾರ ಮಾಡ್ಕೊಳ್ಳಿ ಅಂತ ಹೇಳಿ ದುಡ್ಡು ಕೇಳ್ತೀರಾ, ಅದನ್ನ ಹೇಳಕ್ಕಾಗಲ್ವಾ? ಇವಾಗ ನೀವು ಕಸದ್ದು ಸ್ವಲ್ಪ ಕೇಳ್ತೀರಾ, ಇವಾಗ ಅದನ್ನ ಬಂದು ನೀವು ಹೇಳ್ಬೋದು ತಾನೇ. ಹಿಂಗ್ ಸೈಡ್ಗೆ ಹಾಕೊಳ್ಳಿ ಅಮ್ಮ, ನೀವು ದುಡ್ಡು ಕೇಳುವಾಗ ಮಾತ್ರ ನಾವು ಕಾಣ್ತೀವಿ, ಇದಕ್ಕೆ ಎತ್ತಕ್ಕೆ ನೀವು ಕಾಣಲ್ವಾ ಹೇಳಿ? ಇವಾಗ ಸ್ವಲ್ಪ ನಾವು ಕೊಡ್ಬೇಕು ಅಂದ್ರೆ ಎಲ್ಲಿಂದ ಕೊಡೋಣ? ನಾವು ದುಡ್ಡು ನೀವು ನಿಮ್ಮನೆ ಜೀವನ ನಡೆಯೋದು. ವ್ಯಾಪಾರ ಫುಟ್ಪಾತಲ್ಲಿ ವ್ಯಾಪಾರ ಮಾಡ್ತಾ ಇದೀವಿ. ಈಗ 8 ತಿಂಗಳಾಯ್ತು ನಮ್ದು ಅಂಗಡಿ ತೆಗೆದು. ಊಟಕ್ಕೆ ತುಂಬಾ ಕಷ್ಟ ಆಗಿದೆ. ಅಲ್ಲಿ ಆಟೋ ಸ್ಟ್ಯಾಂಡ್ದವರು ಟ್ರಾಫಿಕ್ ಪೊಲೀಸ್ ಅವರು ಬಂದು ಕಾಸು ಕೇಳಿದ್ರು. ನಾವು 2,000 ಕೇಳಿದ್ರು. ತಿಂಗಳಿಗೆ 2,000 ಕೊಡ್ಬೇಕಲ್ಲ. 2,000 ಅಲ್ಲ, ಇಲ್ಲ ಸರ್ ನಾವು 35 ವರ್ಷದಿಂದ ಇಟ್ಕೊಂಡಿದ್ವಿ, ಅವಾಗೆಲ್ಲ ಯಾರು ಬಂದು ದುಡ್ಡು ಕೇಳಿಲ್ಲ, ಇವಾಗ ಕೇಳ್ತಿದ್ರು ಅಂತ ಕೇಳಿದ್ಕೆ ಅದು ಒಂದು 8 ತಿಂಗಳು ಗ್ಯಾಪ್ ಇಟ್ಕೊಂಡು ಬಂದು 2 ಅಂಗಡಿ ಎತ್ತಿಸ್ಕೊಟ್ರು. ನಮ್ದು ಟೀ ಅಂಗಡಿ, ಎಳ್ನೀರು ಅಂಗಡಿ ಸುಮಾರು ವರ್ಷ ಒಂದು 35 ವರ್ಷದಿಂದ ಮಾಡ್ತಾ ಇದೀವಿ. ಇಷ್ಟು ದಿನ ಯಾರು ಬಂದು ಕೇಳಿಲ್ಲ, ಯಾರು ಬಂದು ಅಬ್ಸರ್ವ್ ಮಾಡಿಲ್ಲ. ನಮ್ಮನ್ನ ಆರಾಮ್ ಮಾಡ್ಕೊಂಡು ಹೋಗ್ತಾ ಇದೀವಿ. ಈಗ ಲೋನ್ ತಗೊಂಡು ಮನೆ ತಗೊಂಡಿದ್ವಿ. ಲೋನ್ ತಗೊಂಡು ಆ ಲೋನ್ ಕಟ್ಟಕ್ಕೆ ನಮ್ಗೆ ಆಗಿಲ್ಲ. ಆ ಥರ ಆಗ್ಬಿಟ್ಟಿದೆ ಪರಿಸ್ಥಿತಿ. ಗೌರ್ಮೆಂಟ್ ರೂಲ್ಸ್ ಏನ್ ಮಾಡಿದ್ದಾರೆ, 100% ಅಲ್ಲಿ 20% ಎತ್ತಂತ ಹೇಳಿದ್ದಾರೆ. ಇವ್ರು ಎಲ್ಲ A to Z ಎಲ್ಲ ಗಾಡಿ ಫುಟ್ಪಾತ್ ವ್ಯಾಪಾರಕ್ಕೆ ಹೊಟ್ಟೆ ಮೇಲೆ ಹೊಡಿತಾರೆ. ನಾವೆಲ್ಲ ಏನ್ ಮಾಡೋದು ಬಡವರು? ಅದನ್ನೇ ನಂಬ್ಕೊಂಡಿದೀವಿ. ಏನ್ ವ್ಯಾಪಾರ ಮಾಡ್ತೀರಾ ನೀವು? ಟೀ ಅಂಗಡಿ, ಎಳ್ನೀರು ಅಂಗಡಿ ಸರ್. ಹಾ, ಈಗ ಅಂಗಡಿ ತೆಗ್ದಿದ್ದಾರೆ. ಇವಾಗ ಅಂಗಡಿ ತೆಗೆದು 8 ತಿಂಗಳಾಯ್ತು. ಹೇಗ್ ನಡೀತಾ ಇದೆ ಜೀವನ ನಿಮ್ದು ಇವಾಗ? ನಾವು ತೆಗ್ದ ಮೇಲೆ ಬೇರೆ ಕಡೆ ಹಾಕವ್ರೆ. ಅದನ್ನ ಒಂದು 20 ಕಾಯಿ 50 ಕಾಯಿ ಹೋಗೋ 100 ಕಾಯಿ ಹೋಗೋ ಜಾಗದಲ್ಲಿ 20 ಕಾಯಿ 10 ಕಾಯಿ ಹೊಡಿತಾ ಇದೀನಿ. ಅದನ್ನ ನಂಬ್ಕೊಂಡು ಹೋಗ್ತಾ ಇದೀನಿ. ಈಗ 50,000 ಕೊಡ್ಬೇಕು ಎಳ್ನೀರು ನಮ್ಗೆ ಸಪ್ಲೈ ಮಾಡೋರ್ಗೆ. ಅದು ಸಾಲ ಗೌರ್ಮೆಂಟ್ ಕಡೆಯಿಂದ ಲೋನ್ ಮಾಡಿದೀವಿ ಮನೆ ತಗೊಳಕ್ಕೆ. ಅದು 1 ಕೋಟಿ ರೂಪಾಯಿ ಸಾಲ ಇದೆ. ಅದು ಸಾಲ ನಮ್ಗೆ, ಅದನ್ನ ಕಟ್ಟಕ್ಕಾಗಲ್ಲ. ಆತ ಇವಾಗ 8 ತಿಂಗಳಿಂದ ನಮ್ಗೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ. ಜೀವನನೇ ಬೇಡ ಅನ್ಬಿಟ್ಟಿದೆ. ಆ ತರ ಆಗಿದೆ ಪರಿಸ್ಥಿತಿ ನಮಗೆ. ಮೊದಲೇ ಕಷ್ಟ ಆಗ್ತದೆ, ಮತ್ತೆ ಅದರಲ್ಲಿ ಇದೊಂದು ಕಷ್ಟ ಅಂತ- ಹಾ ಅಂತ ಹೌದು, ನಾವು ಏನೋ ಒಂದು ದಾರಿ ಮಾಡ್ಬೇಕು. BBMP ಅವರು ಭಾಳ ಕಷ್ಟ ಕೊಡ್ತಾ ಇದ್ದಾರೆ ಪಬ್ಲಿಕ್ಗೆ, ವ್ಯಾಪಾರ ಮಾಡೋರಿಗೆ, ಬಡವ್ರಿಗೆ ಭಾಳ ಕಷ್ಟ ಕೊಡ್ತಾ ಇದ್ದಾರೆ. ಈ ಕಷ್ಟ ಕೊಡಬಾರ್ದು BBMP ಅವರು. BBMP ಅವರು ಕೂಡ ಸರಿಯಕ್ಕಿಲ್ಲ. ಅಲ್ಲಿ ಕಷ್ಟ ಎತ್ತಕ್ಕಿಲ್ಲ, ಏನು ಕುಪ್ಪೆ ಎತ್ತಕ್ಕಿಲ್ಲ, ದೇವಸ್ಥಾನ ಮಸ್ಜಿದ್ ಎತ್ತ ಕಷ್ಟ ಎತ್ತಕ್ಕಿಲ್ಲ. ಜಮೀರ್ ಅಹಮದ್ ಕೂಡ ಎದ್ಬಿಟ್ಟಿದ್ದಾರೆ, ಅವರು ಇವರು ಕೂಡ ಎದ್ಬಿಟ್ಟಿದ್ದಾರೆ. ಇಬ್ಬರಿಗೆ ಅವರು ಇದ್ದಿದ್ರೆ ನಾವು ಚೆನ್ನಾಗಿ ಆಗ್ತಾ ಇದ್ದೀವಿ. ದೇಶಕ್ಕೋಸ್ಕರ ಯಾಕೆ ಕಷ್ಟ ಬೀಳಬೇಕು? ದೇಶಕ್ಕೋಸ್ಕರ ಯಾಕೆ ಇದು ಮಾಡಬೇಕು? ದೇಶ ಯಾರು ಮಂತ್ರಿ ಇಲ್ಲ, ಯಾರು ಮಹಾರಾಜ ಇಲ್ಲ, ಒಬ್ಬನೇ ಮಹಾರಾಜ ಭಗವಂತ. ಆ ಭಗವಂತನಲ್ಲಿ ಇದ್ದರೆ ನಾವು ಕೆಲಸ ನಡೀಬೋದು. ಜೈ ಹಿಂದ್, ಭಾರತ್ ಮಾತಾ ಕಿ.